228 crores for 260 people, 262 crore for only one person. ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಿಮಗೆಲ್ಲ ತಿಳಿದಿರೋ ಹಾಗೆ ಲಾಸ್ಟ್ ಇಯರ್ 2025 ಜೂನಲ್ಲಿ ಏರ್ ಇಂಡಿಯಾ ಫ್ಲೈಟ್ ಕ್ರ್ಯಾಶ್ ಆಗುತ್ತೆ. ಅವಾಗ 260 ಜನ ಅವರ ಲೈಫ್ನ ಕಳ್ಕೊತಾರೆ. ಏರ್ ಇಂಡಿಯಾದವರು ಅವ್ರಿಗೆ ಕಂಪನ್ಸೇಷನ್ ಅಂತ ಅಂದ್ಬಿಟ್ಟು 228 ಕ್ರೋರ್ಸ್ನ ರಿಲೀಸ್ ಮಾಡ್ತಾರೆ. ಅಂದರೆ ಪರ್ ಪರ್ಸನ್ 87 ಲ್ಯಾಕ್ ಅಂತ ಒಂದು ಅವರೇಜಲ್ಲಿ ಬರುತ್ತೆ. ಅದೇ 2023 ಒಂದು ಇನ್ಸಿಡೆಂಟ್ ನಡೆದಿರುತ್ತೆ US ಸಿಯಾಟಲಲ್ಲಿ. ಅಂದರೆ ಇಂಡಿಯನ್ ಆರಿಜಿನ್ ಸ್ಟೂಡೆಂಟ್ ಫ್ರಮ್ ಆಂಧ್ರ ಪ್ರದೇಶ್, ಅವಳ ಹೆಸರು ಜಾನ್ವಿ ಅಂತ ಅಂದ್ಬಿಟ್ಟು ಅವಳು ರೋಡ್ನ ಕ್ರಾಸ್ ಮಾಡ್ತಿರ್ಬೇಕಾದ್ರೆ ಬಿಕಾಸ್ ಆಫ್ ಪೊಲೀಸ್ ನೆಗ್ಲಿಜೆನ್ಸ್ ಆ ಪೊಲೀಸ್ ಕಾರ್ ಬಂದ್ಬಿಟ್ಟು ಅವಳಿಗೆ ಆಕ್ಸಿಡೆಂಟ್ ಮಾಡುತ್ತೆ. ಅವಾಗ ಅವಳು ಲೈಫ್ನ ಕಳ್ಕೊತಾಳೆ. She is dead. It's a regular person. Yeah, just write a check. $11,000. She was 26 anyway. She had limited value. 2023 ನಡೆದಿರೋ ಇನ್ಸಿಡೆಂಟ್ಗೆ 2026 ಅವರ ಒಂದು ಫ್ಯಾಮಿಲಿಗೆ 262 ಕ್ರೋರ್ ಒಂದು ಕಂಪನ್ಸೇಷನ್ ರಿಲೀಸ್ ಮಾಡ್ತಾರೆ. ಸೇಮ್ ಲಾಸ್ ಸೇಮ್ ಪೇನ್ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ನಡೆದಂಥ ಒಂದು ಟ್ರಾಜಿಕ್ ಇನ್ಸಿಡೆಂಟ್ ಅಲ್ಲಿ ಕೂಡ ತುಂಬಾ ಜನ ಅವರ ಲೈಫ್ನ ಕಳ್ಕೊಂಡಿದ್ದಾರೆ, ಅವರ ಒಂದು ಫ್ಯಾಮಿಲಿನ ಕಳ್ಕೊಂಡಿದ್ದಾರೆ. ಈ ಸಿಯಾಟಲ್ ನಡೆದಂಥ ಒಂದು ಇನ್ಸಿಡೆಂಟ್ ಅಲ್ಲೂ ಕೂಡ ಆ ಒಂದು ಫ್ಯಾಮಿಲಿನ ಕಳ್ಕೊಂಡಿದ್ದಾರೆ. ಬಟ್ ಡಿಫ್ರೆಂಟ್ ಕಂಟ್ರೀಸ್ ಡಿಫ್ರೆಂಟ್ ಆಗಿ ಅವರ ಒಂದು ಅಕೌಂಟಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಅಂದರೆ ಓನ್ಲಿ ಒನ್ ಪರ್ಸನ್ಗೆ 262 ಕ್ರೋರ್ಸ್ನ ಕೊಟ್ಟು ಅವರ ಒಂದು ಡಿಗ್ನಿಟಿನ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೇನಾದರೂ ಅನ್ಸುತ್ತಾ ಇಂಡಿಯಾದಲ್ಲಿ ಈ ಕಂಪನ್ಸೇಷನ್ ಲಾನ ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ.